ವಿದ್ಯಾರ್ಥಿಗಳೇ ಸರಿಯಾಗಿ ಲಕ್ಷ್ಯ ಕೊಟ್ಟು ನೀವು ಬೋರ್ಡ್ ಕಡೆ ನೋಡ್ರಿ. ನೀವು ಗಣಿತ ಮಾಡೋದು ಆದಿಂದ ವಿಡಿಯೋ ಆನ್ ಮಾಡಬೇಕು. ಮೊದಲ ವಿಡಿಯೋ ಬಂದ ತಕ್ಷಣ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿದ್ರೆ ನೀವೇನು ಮಾಡಬೇಕು, ಎಲ್ಲ ಗಣಿತ ಮಾಡೋದಾದಿಂದ ವಿಡಿಯೋ ತೆಗೀರಿ. ಆಮೇಲೆ ನಾ ಬರ್ತೇನೆ. ನೀವು ಮ್ಯೂಟ್ ಮಾಡಲಾರ್ದು ಬಿಟ್ಟರೆ ಬಡ ಬಡ ಬಂದು ತಿಳಿಸೇ ಬಿಡುತ್ತದೆ. ಯಾಕಂದ್ರೆ ವಿಡಿಯೋ ದೊಡ್ಡ ಹೋಗ್ತಾವೆ. ನೀವು ಗಣಿತ ಬಿಡಿಸೋಣ ತನಕ ನಾವು ಕೂಡಂಗಿಲ್ಲ. ಪ್ರಶ್ನೆ ಬಂತು ಅಂದ್ರೆ ನೀವು ಪಟ್ನೆ ಏನು ಮಾಡಬೇಕು, ಮ್ಯೂಟ್ ಮಾಡಬೇಕು. ಅದನ್ನು ನೀವು ತಲೆಗೆ ಇಟ್ಕೊಳ್ರಿ. ಆಮೇಲೆ ನೀವು ಎಲ್ಲರೂ ಮಾಡಿರಿ ಅಂತ ತಿಳ್ಕೊಂಡು ನಾನು ಈಗ ನೀವು ಮ್ಯೂಟ್ ಮಾಡಿರಿ, ಬಿಡಿಸೋದಾದಿಂದ ನೀವು ಇದು ಪ್ರಶ್ನೆ, ಇದು ಉತ್ತರ ಭಾಗ. ಈಗ ನಾವು ಸುಮ್ಮನೆ ನಾವು ತುಂಬಿಬಿಟ್ಟಿವಿ ಅಂದ್ರೆ ಅದರದ್ದು ಪ್ರಯತ್ನ ಉಳಿಯೋಂಗಿಲ್ಲ. ಈಗ ನೀವು ಕರೆಕ್ಟ್ ಮಾಡಿರಿ ಅಂತ ನಾನು ತಿಳ್ಕೊಂಡು ಅವ್ರು ಕರೆಕ್ಟ್ ಮಾಡ್ಯಾರಿಲ್ಲೋ ಪ್ಲೀಸ್ ಸೂಪರ್ವೈಸಿಂಗ್ ಮಾಡಿರಿ. ಅವ್ರು ಬಿಡಿಸ್ಯಾರಿಲ್ಲೋ ನೋಡ್ರಿ. ಇದು 3 ತಿಂಗಳ ನೀವು ವೆಕೇಷನ್ ಕ್ಲಾಸ್ನ್ಯಾಗ ಅವ್ರಿಗೆ ನೀವು ಕೂತು ಮಾಡಿಸಿದ್ರಿ ಅಂತಂದ್ರೆ ಜೂನ್ 1ನೇ ತಾರೀಕು ನಿಮ್ಮ ಹುಡುಗರ ಮಗ್ಲ ನೀವು ಕೂಡುವುದೇ ಬೇಡ. ಹಾಗೆ ನಡೀತದೆ. ಈಗ ಮಾಸ್ಟರ್ ಗೈಡ್ದವ್ರು ಸಹಿತ ಮುಂದಿನ ಸಲ ಬುಕ್ಕಿನಾಗ ನಮ್ಮ ಟೆಲಿಗ್ರಾಮ್ ಕೋಚಿಂಗ್ ಕ್ಲಾಸ್ ಅಂತ ತಿಳ್ಕೊಂಡು ಪ್ರಿಂಟೂ ಆಗ್ಬೋದು ಬಹುಶಃ ಭಾಳ ಮಾಡಿ. ಯಾಕಂದ್ರೆ ಇದೆಲ್ಲ ಮಾಸ್ಟರ್ ಗೈಡ್ ಬಿ ಪ್ರಕಾಶನ್ ಅವ್ರ ಬುಕ್ ಆಧಾರಿತ ಕೋಚಿಂಗ್ ಕ್ಲಾಸ್ ಇದು ಮತ್ತೆ ಯಾವ ಬುಕ್ಕನ್ನು ಯೂಸ್ ಮಾಡಿದರೆ ನಮ್ಮ ಸ್ಕೂಲ್ ಅಭ್ಯಾಸ ಹೊಂದಾಣಿಕೆ ಆಗೋದಿಲ್ಲ. ಈಗ ನಾನು ತಿಳಿಸಿ ಹೇಳ್ತೇನೆ. ಇಲ್ಲಿ 7 ಬರಬೇಕಾದ್ರೆ ಇಲ್ಲಿ ಏನಿದ್ರೆ ಬರ್ತದ ಅದನ್ನು ಅರ್ಥ ಮಾಡ್ಕೋಬೇಕು. ಏನು 16 ಇಲ್ಲಿ 6 ಅಂತ ತಿಳ್ಕೊ, ಇದನ್ನು 16 ಅಂತ ತಿಳ್ಕೊಬೇಕು ನೀವು. ತಳಗಿಲ್ ಅಂಕಿ ಏನದ, ಇದು 6 ಇಲ್ಲಿ 7 ಇಷ್ಟೇ ತಿಳ್ಕೊಬೇಕು. ಇಲ್ಲಿ 7 ಬರಬೇಕಾದ್ರೆ ಇಲ್ಲಿ ಏನು ಇಟ್ಟರೆ ಬರ್ತದೆ. 16 8 ಹೋದ್ರೆ 8, 16 9 ಹೋದ್ರೆ ನೋಡ್ರಿ ಎಷ್ಟು ಇಡ್ತೀರಿ. ಇಲ್ಲಿ 7 ಬರಬೇಕಾದ್ರೆ ಇಲ್ಲಿ ಎಷ್ಟು ಇಡ್ಬೇಕು. 16 8 ಹೋದ್ರೆ 8 ಬರ್ತದೆ. 16 7 ಹೋದ್ರೆ 16 7 ಆದ್ರೆ 8 ಆದ್ರೆ ಯಾವ ಅಂಕಿ ಹೋದ್ರೆ ಇಲ್ಲಿ 7 ಬರ್ತದೆ ಅದನ್ನು ನೀವು ತಲೆ ತಗೋಬೇಕು. ಇಲ್ಲಂತೂ ಒಂದು ಕೈಗಡ ಡೆಫಿನೆಟ್ ಬರ್ತದೆ. ಎಷ್ಟು ಬರ್ತದೆ ನೋಡ್ರಿ ವಿಚಾರ ಮಾಡ್ರಿ. ಕರೆಕ್ಟ್ ನೋಡ್ರಿ ಎಷ್ಟು ಬರ್ತದ. ನೀವೇ ವಿಚಾರ ಮಾಡಿ ಲೆಕ್ಕ ಮಾಡ್ಬೇಕು ಅವೆಲ್ಲ. ಮತ್ತು ಅದು ಸುಮ್ಮದ ಅನ್ನೋದು ನೋಡ್ರಿ. 16 8 ಕಳೆದ್ರೆ 8 ಬರ್ತದ. ಇಲ್ಲಿ 1 ಅಂಕಿ ಹೆಚ್ಚು ಮಾಡ್ಕೊಂಡು ಬಿಡ್ಲ ನೋಡ್ರಿ. 16 9 ಆದ್ರೆ 7 ಆಗ್ತದೆ. 9 7 16 ಇದನ್ನ ಕೂಡಿಸಿ ನೀವು 16 ಇಲ್ಲಿ ಕೈಗಾಡ ಇಟ್ರಿ ಅಂತ ತಿಳ್ಕೊಂಡ್ರೆ ಇದನ್ನ ಕೂಡಿಸಿ ಬಿಡೋದು. 7 8 ಕೂಡಿಸಿದ್ರೆ 16 ಆಗ್ತದೆ. 7 9 ಕೂಡಿಸಿದ್ರೆ 16 ಆಗ್ತದೆ. ಇವು ಟ್ರಿಕ್ಸ್. ಹೆಂಗೆ ಪ್ಲಸ್ ಮಾಡಬೇಕು ಅನ್ನೋದು ನಿಮಗೆ ಐಡಿಯಾ ಬರ್ಬೇಕದು. ಆಮೇಲೆ ಇಲ್ಲಿ ನೋಡಿ, ಈಗಂತೂ ಏನು ಸಂಬಂಧ ಇಲ್ಲ. 15 9 ಆದ್ರೆ 6 ಕೈಲ ಬಂತು 1. ಇಲ್ಲಿ 1 ಇಲ್ಲಿ 4 ಎಷ್ಟು ಕಳೆದ್ರೆ 4 3 ಕಳೆದ್ರೆ 4 ಎಷ್ಟು ಕಳಿಬೇಕು. ಇಲ್ಲಿ 2 ಇಲ್ಲಿ 1 ಅದ 3 ಉಳಿತು. 3 ಉಳಿದಂದ್ರೆ ಇನ್ನು ಇಲ್ಲಿ 1 ಬರ್ಬೇಕಾದ್ರೆ 2 ನೋಡ್ರಿ. 4 2 ಆದ್ರೆ 2 ಇದೊಂದು ತೆಗೀರಿ 1. ಇಲ್ಲಿ 6 ಅದ, ಇಲ್ಲಿ 7 ಅದ. ಅದನ್ನ ಅರ್ಥ ಮಾಡ್ಕೋಬೇಕು. ಈಗ ಏನು ಹೆಂಗೆ ಕಳೆದ್ರೆ ಬರ್ತದ. ಇಲ್ಲಿ ಎಷ್ಟು 10 ಎಷ್ಟರಾಗ ಇದನ್ನ ಕಳೆದ್ರೆ ಇಲ್ಲಿ 6 ಬರ್ತದ. ಅದನ್ನು ವಿಚಾರ ಮಾಡ್ಬೇಕು ನೋಡ್ರಿ. ಅವಾಗ ಹೆಂಗೆ ಮಾಡ್ಬೇಕಂದ್ರೆ ಮ್ಯಾಲೆ ಚೌಕ್ ಬಂತಂದ್ರೆ ಇಲ್ಲಿ 1 ಇಟ್ರೆ ಏನಾಗ್ತದೆ ನೋಡ್ರಿ. 16 ಆಗ್ತದೆ. 16 7 ಕಳೆದ್ರೆ ನೋಡ್ರಿ ಬರ್ತದ ನೋಡ್ರಿ. 9 7 ಕಳೆದ್ರೆ ಹಂಗಲ್ಲ, ಸಾರಿ, ಎಷ್ಟು ಬರ್ತದ ನೋಡ್ರಿ. 6 ಬರ್ಬೇಕಾದ್ರೆ ಏನು ಬರ್ಬೇಕಿಲ್ಲಿ ನೋಡ್ರಿ. 13 7 ಹೋದ್ರೆ 6 ಎಲ್ಲ ಬಂತು 1. ಇಲ್ಲಿ 7 1 ಕಳೆದ್ರೆ ಎಷ್ಟು 6 ಇಲ್ಲಿ 3 ಬರ್ಬೇಕಾದ್ರೆ ಎಷ್ಟು ಕಳಿಬೇಕು ನೋಡ್ರಿ. ಇಲ್ಲಿ 3. 7 4 ಕಳೆದ್ರೆ 3 ನೋಡ್ರಿ. ಇಷ್ಟು ಮೈನಸ್ ಲೆಕ್ಕಂದ್ರೆ ಅಷ್ಟು ಕಡೆ ನೋಡ್ತೀರ ಎಷ್ಟು ಸರಳ ಕಾಣಿಸ್ತಾವ. ಆದರೆ ಇಂಥ ಲೆಕ್ಕಗಳನ್ನು ಮಾಡೋದು ಕಲಿಬೇಕು ನೀವು. ಅಂದ್ರೆ ಇದರಿಂದ ಏನಾಗ್ತದೆ,
ಥಿಂಕಿಂಗ್ ಪವರ್ ಜಾಸ್ತಿ ಬರ್ತವೆ. ನೋಡ್ರಿ ಇಲ್ಲಿ ಇನ್ನೊಂದ್ಸಲ ತಿಳಿಸ, ಇಲ್ಲಿ 7 ಬರಬೇಕಾದ್ರೆ ಇಲ್ಲಿ ಏನದ 6 16, ಇದು ಸರಳ, ಇದು 16 ಆತಿಲ್ಲಿ ಒಂದು ಕೈಗಡ ತೊಗೊಂಡ್ರೆ 16ರಾಗ 7 ಕಳೆದ್ರೆ 9 ಕೈಲ ಬಂತು 1, 15 9 ಆದ್ರೆ 6 ಕೈಲ ಬಂತು 1. ಇಲ್ಲಿ 4ರಾಗ 1 ತೆಗೆದ್ರೆ ಎಷ್ಟು 3 ಉಳಿತು. ಇಲ್ಲಿ 1 ಅದಂದ್ರೆ 11 ತೆಗೆದು 2 ಉಳಿತು. ಇಲ್ಲಿ ನೋಡಿ 7 ಬೇಕು, 7 1 6 ಕೂಡಿಸ್ರಿ ಎಷ್ಟಾಗ್ತದೆ? 7 6 13. ಇಲ್ಲಿ 3 ಇಟ್ಟು ಇಲ್ಲಿ 1 ಇಡ್ರಿ, ಉಲ್ಟಾ ಪ್ಲಸ್ ಮಾಡ್ಕೊತ ಹೋಗ್ಬೇಕು. ಅಂದ್ರೆ ಗಣಿತಗಳು ಇವು ಕಣಿ ನೋಡ್ತಾರೆ ಸರಳವ. ಇವೆಲ್ಲ ಸೈನಿಕ್ ಸ್ಕೂಲ್ನಾಗ ನವೋದಯದಾಗ 85ರಾಗ ಅದು ಇವೇ ಬೀಳುತ್ತಿದ್ದವು. ಆಮೇಲೆ ಈಗ ಬೀಳಂಗಿಲ್ಲ ಅಂತಲ್ಲ, ಈಗ ಪಠ್ಯ ಪುಸ್ತಕದಾಗ ಏನು ಅರ್ಥ ಉಳಿದಿಲ್ಲ, ಆ ಪಠ್ಯ ಪುಸ್ತಕ ಕಲ್ತು ನೀವು ಮುಂದೆ ಹೋಗ್ತಂದ್ರೆ ಸಾಧ್ಯ ಇಲ್ಲ. ನೀವು ಕೋಚಿಂಗ್ ತಗೊಳ್ಳೇಬೇಕು. ಕೋಚಿಂಗ್ದಾಗ ಎಷ್ಟು ಶಿಕ್ಷಕರು ಹೈರಾಣಾಗಿ ಶಾಲೆ ಕಲಿಸ್ತಾರಂದಿರಿ, ನೀವು ಭಾಳ ಹೈರಾಣ ಆಗ್ತಾರ, ಭಾಳ ದುಡಿತಾರ. ಪ್ರತಿಯೊಂದು ಕೋಚಿಂಗ್ ಕ್ಲಾಸ್ನಾಗ ದುಡಿಯೋದು ಅಂದ್ರೆ ವಿಪರೀತ ದುಡಿತಾರ ಅವರು. ಮತ್ತು ಟೆಕ್ಸ್ಟ್ ಬುಕ್ ಅಭ್ಯಾಸ ಮಾಡಿ ಪಾಸ್ ಆಗೋದು ಯಾವುದೂ ಆಗ್ಲಿಕ್ಕಾಗಲ್ಲ. ಯಾಕಂದ್ರೆ ಲೋ ಸ್ಟಡಿ ಆಗಿಬಿಟ್ಟದೆ ಪಠ್ಯ ಪುಸ್ತಕ. ಇವೆಲ್ಲ ಓಲ್ಡ್ ICIC ಅಭ್ಯಾಸ, ಇವು 4ನೇತೆ ಅಭ್ಯಾಸ. ಇದು ಅವಾಗ 1987 90ರೊಳಗೆ ನೀವು 4ನೇತೆ ಗಣಿತೀವು. ಈಗ ನೀವು 7ನೇತೆ 6ನೇತೆದವ್ರಿಗೆ ಈ ಗಣಿತಗಳು ಬರೋದಿಲ್ಲ. ಈಗ ಇನ್ನೊಂದ್ಸಲ ತಿಳಿಸಿ ಹೇಳ್ತಾರೆ ನಮಗೆ, ಈ 7 ಬರಬೇಕಾದ್ರೆ ಇಲ್ಲಿ 6 ಇದನ್ನ ಅರ್ಥ ಮಾಡ್ಕೋಬೋದು. ಇಲ್ಲಿ 6 ಇದನ್ನ ಒಂದಿಲ್ಲ, ಇಲ್ಲಿ 6 ಇಲ್ಲಿ ಕೈಗಡ ಇಟ್ಟರೆ ಏನಾಗ್ತದೆ? ಇದು 16. 16 7 ಕಳೆದ್ರೆ 9 ಬಂತು. 15 9 ಕಳೆದ್ರೆ 6 ಕೈಲ ಬಂತು 1. 4ರಾಗ 1 ಕಳೆದ್ರೆ 3, ಇದನ್ನೊಂದು ಕಳೀರಿ 2. ಆಮೇಲೆ ಇಲ್ಲಿ ಯಾವ ಅಂಕಿ ಬರ್ತದೆ? 6 7 ಕೂಡಿಸ್ರಿ 13. ಇಲ್ಲಿ 1 ಇಡ್ರಿ, ಇಲ್ಲಿ 3 ಇಡ್ರಿ. ನೋಡಿ 7ರಾಗ 1 ಕಳೆದ್ರೆ ಎಷ್ಟು? 6. ಇಲ್ಲಿ 3 ಉಳಿಬೇಕಾದ್ರೆ ಇನ್ನೊಂದು 3 ಇಲ್ಲಿ ಇಟ್ಟು ಬಿಡ್ರಿ, ಬಂದ್ಬಿಡ್ತದೆ. ಇಂಥ ಲೆಕ್ಕಗಳನ್ನು ತಿಳ್ಕೊಬೇಕು ನೀವು. ಅದಕ್ಕೆ ನಾ 2 ಹಾಕಿದ್ದು ವಿಡಿಯೋ ದುಡ್ಡು ಹೋಗ್ತಾವೆ. ಇನ್ನೊಂದು 2 ತಳಗೆ ಹಾಕಿದ್ರೆ ಕಂಡಬಿಡಿ ದುಡ್ಡು ಹೋಗ್ತಾವೆ ವಿಡಿಯೋ. ನೋಡಿ ಈಗ ಸದ್ಯ ಇಲ್ಲಿ ಯಾವ ಅಂಕಿ ಬರ್ತದೆ? ಇದನ್ನ ಕೂಡಿಸ್ಬಿಡ್ರಿ. ನೋಡ್ರಿ 9 3 12. ನೋಡ್ರಿ 12ರಾಗ 9 ಆದ್ರೆ 3 ಆತ ಇಲ್ಲ. ಆಮೇಲೆ ಈಗ ಇಲ್ಲಿ ಏನಾಗ್ಯದ ಸ್ವಲ್ಪ ವಿಚಾರ ಮಾಡಿ. 14ರಾಗ 7 ಹೋದ್ರೆ 7, ಇಲ್ಲೊಂದದಲ್ಲ 8. ನೋಡ್ರಿ ಇಲ್ಲಿ 6 ಇಡ್ರಿ. 14ರಾಗ 7 ಆದ್ರೆ 7 ಬಂತಿಲ್ಲ. ನೋಡ್ರಿ ಕೈಲ ಬಂತು 1. ಇಲ್ಲಿ ಏನಾಗ್ಯದ 4 ಅದ. ಇಲ್ಲಿ 4 ಅದ ಅಂತಂದ್ರೆ ಇಲ್ಲಿ ಏನಾಯ್ತು ನೋಡ್ರಿ, ಇಲ್ಲಿ ಎಷ್ಟು ಬರ್ತದ ನೋಡ್ರಿ. ಅದೇ ಬಹಳ ಕಂಡು ಹಿಡಿದು ಬಹಳ ವಿಶೇಷ. ನೋಡ್ರಿ ಇಲ್ಲಿ 3 1 4 ಅದ. 4 ಅದ ಅಂತಂದ್ರೆ ಇಲ್ಲಿ 7 ಇಟ್ಟು ನೋಡ್ರಿ, ಸುಮ್ ನೋಡ್ರಿ. 7ರಾಗ 4 ಆದ್ರೆ 3 ಬಂತಿಲ್ಲ. ನೋಡ್ರಿ ಇಲ್ಲಿನ ಕೈಗಡೆ ಬೇಡ. ಈಗ ನೋಡ್ರಿ 12ರಾಗ 9 ಆದ್ರೆ 3 ಕೈಲ ಬಂತು 1. 14ರಾಗ 7 ಆದ್ರೆ 7 ಕೈಲ ಬಂತು 1. 7ರಾಗ 4 ಆದ್ರೆ 3, ಇಲ್ಲಿ ಕೈಗಡ ಬರೋದಿಲ್ಲ. ಇಲ್ಲಿ ಮ್ಯಾಲದ, ಇಲ್ಲಿ 4 ಅದ. ಇಲ್ಲಿ ಎಷ್ಟು ಇಟ್ರೆ ಬರ್ತಾವ? ಭಾಳ ಇಂಪಾರ್ಟೆಂಟ್ ಅದು. 4ರಾಗ ನೋಡ್ರಿ 14ರಾಗ 5 ಆದ್ರೆ ನೋಡ್ರಿ 14ರಾಗ 5 ಆದ್ರೆ 9, ಇಲ್ಲಿ ಕೈಗಡ ಬಂತು. ಇಲ್ಲಿ 4 ಅದ. ಇಲ್ಲಿ ಏನು ಇದ್ರೆ ಇಲ್ಲಿ 4 ಬರ್ತದ. 5 ಇಟ್ರೆ 3 ಬರ್ತದೆ. 6 ಇಟ್ರೆ ನೋಡ್ರಿ 6 2 ಆದ್ರೆ 4. ನೋಡ್ರಿ ಕಣ್ಣಿ ನೋಡ್ತೀರಿ ಹೆಂಗೆ ಕಾಣಿಸ್ತಾವ. ಈ ಅಭ್ಯಾಸ ನೀವು ಲಕ್ಷ್ಯ ಕೊಟ್ಟು ನೋಡ್ಬೇಕಿದು. ನಾ ಲಸ ತೆಗೆದೆ, ಭಿನ್ನರಾಶಿ ಕೊಡಿದೆ, ಸರಳೀಕರಣ ಮಾಡಿದೆ, ಪ್ಲಸ್ ಮಾಡಿದೆ, ಇಲ್ಲ ಅಂತರ ಪಂತ್ರ ಗಣಿತ ಅಂತ ಇರ್ತಾವ. ಈ ಅಭ್ಯಾಸ ಮಾಡ್ರಿ. ನಿಮ್ಮ ನವೋದಯ ಸೈನಿಕ್ ಸ್ಕೂಲ್ ಕೋಚಿಂಗ್ ಮುಗಿದು ಹೋಗಿ ಪರೀಕ್ಷೆ ಮುಗಿದ್ರೆ ನಾನು ಪೇಪರ್ಗಳು ಹಂಗೆ ಇರತ್ತವೆ. ನಿಮಗೆ ಮನೆ ಸ್ಟಡಿ ಮಾಡ್ಬೋದು. ಯಾಕೆ ಅಭ್ಯಾಸ ಉಳಿತದ ಅನ್ನೋದು ಹೇಳ್ತಾನೆ ನಾನು ನಿಮಗೆ.
ಅವಾಗ ಮೇ 20-30 ನನ್ನ ಶಾಲೆ ಕೋಚಿಂಗ್ ಚಾಲು ಆಗ್ತಿತ್ತು 30 ವರ್ಷಗಳ ಹಿಂದೆ. ಮೇ 30 ಕೋಚಿಂಗ್ ಚಾಲು ಆತಂದ್ರೆ ಜೂನ್ 1ನೇ ತಾರೀಕು ಪ್ರೇಯರ್. ಆಮೇಲೆ ಏನಾಗ್ತಿತ್ತಂದ್ರೆ ಮಾರ್ಚ್ದಾಗ ಸೈನಿಕ್ ಸ್ಕೂಲ್ ಪೇಪರ್ ಇರ್ತಿದ್ವು. ಮಾರ್ಚ್ದಾಗ ಸೈನಿಕ್ ಸ್ಕೂಲ್ ಪೇಪರ್ ಇರ್ತಾವಂದ್ರೆ ಈಗ ಜಾನ್ಯುವರಿ ಒಳಗೆ ಇರ್ತಾರಂದ್ರೆ 3 ತಿಂಗಳ ಕಡಿಮೆ 2-2.5 ತಿಂಗಳ ಅಭ್ಯಾಸ ಬೇಗನೆ ತೊಗೊಳಿಕತ್ತಾರಂದ್ರೆ ಅಭ್ಯಾಸ ಬ್ಯಾಲೆನ್ಸ್ ಉಳಿತದ. ಎಷ್ಟು ಪರೀಕ್ಷೆ ಗೌರ್ಮೆಂಟ್ ಬೇಗನೆ ತಗೋತದ ಹುಡುಗರಿಗೆ, ಹುಡುಗರು ದಾಟ್ರು ಬರ್ತಾವ್ರ, ಅಭ್ಯಾಸ ಮುಗಿದಿರಂಗಿಲ್ಲ. ಅದೇಟ್ ಅಭ್ಯಾಸ ಆಗಿರ್ತದೆ ಬಿಡೋದು, ಅತಿ ಹೆಚ್ಚಿನ ಲಾಸ್ಟದ ಅಭ್ಯಾಸ ಕೇಳ್ಕೊತ ಕೂತ್ ಬಿಡೋದು. ಪರೀಕ್ಷೆ ಹಿಂಗಾಗಿ ಪೆಟ್ಟು ಬಿಡ್ಕತ್ತಾವ. ಆ್ಯಕ್ಚುಲಿ ಫೆಬ್ರವರಿ ಎಂಡದಾಗ ಮಾರ್ಚ್ ಎಂಡದಾಗ ಎಕ್ಸಾಮ್ ತಗೋಬೇಕು. ಮಲ್ಲಿ ಹಂಗೆ ನಡೀತಿದ್ದು. ಸಾಕಷ್ಟು ಅಭ್ಯಾಸ ಆಗ್ತಿತ್ತು ಹುಡುಗರಿಗೆ. ನೋಡ್ರಿ ಇನ್ನೊಂದ್ಸಲ ಕಳಿಸಿ ಹೇಳ್ತಾನೆ. 12-9 ಆದ್ರೆ 3 ಕೆಲ ಬಂತು 1, 14 7 ಆದ್ರೆ 7 ಕೆಲ ಬಂತು 1, 7 4 ಆದ್ರೆ 3, 14 5 ಆದ್ರೆ 9, 6 2 ಆದ್ರೆ 4. ನೀವು ಮಾಡಿದ್ದು ಕರೆಕ್ಟ್. ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ಎತ್ತು ಹಾಗಲೆಲ್ಲ ನೋಡಿ 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 ಪ್ರಾಕ್ಟೀಸ್ ಆಗ್ಬೇಕು. ನಿಮಗೆ ಮೈನಸ್ ಭಾಳ ಪ್ರಾಕ್ಟೀಸ್ ಆಗ್ಬೇಕು, ಪ್ಲಸ್ ಭಾಳ ಸರಳ ತಿಳ್ಕೊರಿ. ಮತ್ತೆ ಮುಂದೆ ಬರ್ತಾವ ಬಿಡಿಸ್ರಿ.